ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿದೆ ಒಂದು ಪ್ರಮುಖ ಗುಡ್ ನ್ಯೂಸ್. 7ನೇ ವೇತನ ಆಯೋಗದ ಪ್ರಕಾರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ನಿವೃತ್ತಿ ವೇತನ, ಹೆಚ್ಚುವರಿ ನಿವೃತ್ತಿ ವೇತನದ ಕುರಿತು ಪ್ರಮುಖ ಮಾಹಿತಿ. ಹೊಸ ಪಿಂಚಣಿ ಲೆಕ್ಕಾಚಾರ 58.5 ಪ್ಲಸ್ 10% ಹೆಚ್ಚುವರಿ ನಿವೃತ್ತಿ ವೇತನದ ಕುರಿತು ಪ್ರಮುಖ ಮಾಹಿತಿ ಇದಾಗಿರುತ್ತೆ ವೀಕ್ಷಕರೇ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಸರ್ಕಾರದಿಂದ ಬಂದಿರುವ ಆದೇಶದ ಪ್ರಕಾರ 58.5% ವೇತನದಲ್ಲಿ ಹೆಚ್ಚಳ, ಅದರ ಜೊತೆಗೆ 10% ಹೆಚ್ಚುವರಿ ನಿವೃತ್ತಿ ವೇತನ, 70 ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರರ ನಿವೃತ್ತಿ ವೇತನದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ಫ್ಯೂಷನ್ನೇ ಬೇಡ ನಿಮಗೆ. ಓಕೆ, ಸೊ ಹಾಗಾಗಿ ಸಿಂಪಲ್ ವೇನಲ್ಲಿ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಮ ಮೂಲ ವೇತನದ ಪ್ರಕಾರ. ನಾವು ಇಲ್ಲಿ ಮಾತಾಡ್ತಾ ಇರೋದು ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಆದೇಶದ ಪ್ರಕಾರ ಟೋಟಲ್ ಆಗಿ 58.5% ಏನಿದೆ 2022ರ ಜುಲೈ 1ರಂದು ಇದ್ದ ನಿಮ್ಮ ಮೂಲ ವೇತನ, ಆ ಒಂದು ಮೂಲ ವೇತನಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲನ್ನು ತೊಗೊಂಡ್ರು ನಾವು. ಹಾಲಿ ಮೂಲ ನಿವೃತ್ತಿ ವೇತನ ಅನ್ಕೋರಿ, ನಿಮ್ಮದು ಬೇಸಿಕ್ 8,500 ರೂಪಾಯಿ ಇದೆ ಅನ್ಕೋರಿ. ಓಕೆ, 2022ರ ಜುಲೈ 1ರ ಪ್ರಕಾರ ನಿಮ್ಮ ಬೇಸಿಕ್ ಮೂಲ ವೇತನ 8,500 ರೂಪಾಯಿ ಅಂದ್ಕೊಂಡೋಣ. ಇದಕ್ಕೆ 58.5% ಹೆಚ್ಚಳ ಮಾಡಬೇಕು. ಹೇಗೆ 58.5 ಹೇಗೆ ಹೆಚ್ಚಳ, ಯಾವುದು ಈ ಹೆಚ್ಚಳ ಅಂತೀರಾ? ಫಿಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರ 27.50, 31% DA. ಓಕೆ, 2022 ಜುಲೈ 1ರಂದು ಇದ್ದ 31% DA, 27.50ರಷ್ಟು ಫಿಟ್ಮೆಂಟ್, ಎರಡನ್ನೂ ಸೇರಿಸಿ 58.5% ನಿಮ್ಮ ವೇತನದಲ್ಲಿ ಹೆಚ್ಚಳ. ಸೊ ಈಗ ಬೇಸಿಕ್ 8,500 ರೂಪಾಯಿ ಇದ್ದರೆ 27.50 ಫಿಟ್ಮೆಂಟ್, 31% DA, ಈ ಎರಡನ್ನು ಸೇರಿಸಿದರೆ 13,500 ರೂಪಾಯಿ ಆಗುತ್ತೆ. ಈ 13,500 ರೂಪಾಯಿ ಏನಿದೆ, ನೀವು 70 ವರ್ಷಕ್ಕಿಂತ ಮೇಲ್ಪಟ್ಟ ನಿವೃತ್ತಿ ವೇತನ ತಗೋತಾ ಇದ್ದರೆ ನಿಮಗೆ 10% ಸರ್ಕಾರದಿಂದ ಹೆಚ್ಚುವರಿ ಒಂದು ವೇತನ ಕೊಡಲಾಗುವುದು. ಇನ್ನೂ ಆದೇಶ ಬಂದಿಲ್ಲ, ಆದೇಶ ಬರುತ್ತೆ. ಸೊ 10% ಆ್ಯಡಪ್ ಮಾಡಿ ಟೋಟಲ್ ಆಗಿ 13,000, ಓಕೆ, ಟೋಟಲ್ ಆಗಿ ನೋಡಿರಿ 13,500 ರೂಪಾಯಿ ಆಗಿದೆ. ಬೇಸಿಕ್ ಫಿಟ್ಮೆಂಟ್ DA ಕೂಡಿಸಿ ಈಗ 70 ವರ್ಷಕ್ಕಿಂತ ಮೇಲ್ಪಟ್ಟ ಇದ್ದರೆ ಇದರದ 10% ತೊಗೊಂಡ್ರೆ 1,350 ರೂಪಾಯಿ ಆಗುತ್ತೆ. ಟೋಟಲ್ ಆಗಿ 14,850 ರೂಪಾಯಿ. ಇದೇ ಥರ ನಾವು ಕೆಲವೊಂದು ಅಮೌಂಟನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿರಿ. 2022ರ ಪ್ರಕಾರ ನಿಮ್ಮ ಕುಟುಂಬ ನಿವೃತ್ತಿ ವೇತನ 22,100 ರೂಪಾಯಿ ಇದ್ದರೆ ಈಗ ನಿಮ್ಗೆ 2024ರ ಪ್ರಕಾರ 38,530 ಬರುತ್ತೆ. 20,450 ಇದ್ದರೆ 35,653, 19,425 ಇದ್ದರೆ 33,865 ರೂಪಾಯಿ, 15,175 ರೂಪಾಯಿ 2022ರಲ್ಲಿ ನಿಮ್ಮ ಮೂಲ ವೇತನ ಇದ್ದರೆ ಈಗ 26,457 ರೂಪಾಯಿ. ಇದೇ ಥರ ಒಂದು ಕಂಪ್ಲೀಟ್ ಲಿಸ್ಟನ್ನು ನಾವು ಮಾಡಿದ್ದೇವೆ. ಆ ಲಿಸ್ಟ್ನಲ್ಲಿ 8,500ರಿಂದ 22,100 ರೂಪಾಯಿವರೆಗೆ ಹೇಗೆ ನಿಮ್ಮ ವೇತನದಲ್ಲಿ ಬದಲಾವಣೆಗಳಾಗುತ್ತೆ. 10% ಹೆಚ್ಚುವರಿ ವೇತನ 70 ವರ್ಷಕ್ಕಿಂತ ಮೇಲ್ಪಟ್ಟ ನಿವೃತ್ತಿ ನೌಕರರಿಗೆ ಮಾತ್ರ ಇದೆ. ಇನ್ನೂ ಕೂಡ ಆದೇಶ ಬಂದಿಲ್ಲ, ಸರ್ಕಾರದಿಂದ ಆದೇಶ ಬರುತ್ತೆ. ವೆರಿ ಸಿಂಪಲ್ ಮೆಥಡ್ ಇದೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವೀಕ್ಷಕರೇ.